ನಮಸ್ಕಾರ ಸ್ನೇಹಿತರೆ, ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಿ. ಹಾಗಾದರೆ ಈ ಒಂದು 20ನೇ ಕಂತಿನ ಹಣ 21ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತಕ್ಕಂತಹ ಒಂದು ಕ್ವಶನ್ ಅನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಮಾಡ್ತಾ ಇದ್ರಿ. ಈ ಕಡೆ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ. ಸೊ ಮೊನ್ನೆ ಕೂಡ ನಾನು ಒಂದು ಪೋಲ್ ಕೂಡ ಮಾಡಿದೆ. ಅದರಲ್ಲಿ 50%ಗಿಂತ ಹೆಚ್ಚಿನ ಫಲಾನುಭವಿಗಳು, ಅರ್ಧಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಜಮಾ ಆಗಿದೆ ಅಂತಲೇ ಹೇಳಿಬಿಟ್ಟು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು. ಅದೇ ರೀತಿಯಾಗಿ ಇನ್ನು 20 ಮತ್ತು 21ನೇ ಕಂತಿನ ಹಣದ ಬಗ್ಗೆನೂ ಕೂಡ ಮಾಹಿತಿ ಕೇಳ್ತಾ ಇದ್ರು. ಹಾಗಾದರೆ ಬನ್ನಿ, ಈ ಒಂದು ಮೊದಲು ಯಾವ ಜಿಲ್ಲೆಗಳಿಗೆ 20ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಹಾಗಾದರೆ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದರೂ ಏನು, ಈ ಎಲ್ಲ ವಿಷಯದ ಕುರಿತಾಗಿ ಮಾಹಿತಿಯನ್ನು ತಿಳಿತಾ ಹೋಗೋಣ. ಬಹಳ ಇಂಪಾರ್ಟೆಂಟ್, ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ಗೃಹಲಕ್ಷ್ಮಿಯರೇ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಮಿಸ್ ಮಾಡದೆ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮುಂದಿನ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ನೇರವಾಗಿ ವಿಡಿಯೋಸ್ಗಳನ್ನ ನೋಡಿಕೊಂಡು ಮಾಹಿತಿಯನ್ನು ತಿಳ್ಕೊಳ್ಬೋದು. ನಾವೀಗ ಟಾಪಿಕ್ಗೆ ಬಂದುಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಈಗ ಸದ್ಯಕ್ಕೆ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಬೇಕಾದ 2500 ಕೋಟಿ ಫಂಡ್ ಕೂಡ ರಿಲೀಸ್ ಆಗಿದೆ ಅಂತೆ. ಹೌದು, ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂತಹ 2500 ಕೋಟಿ ಹಣ, 1,22,00,000 ಫಲಾನುಭವಿಗಳಿದಿರಿ. ಒಂದು ಕಂತಿಗೋಸ್ಕರ 2500 ಕೋಟಿ ಫಂಡ್ ಬೇಕಾಗತ್ತೆ. ಅಷ್ಟೊಂದು ಹಣವನ್ನು ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ ಅಂತ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಇದೆ. ಈಗ ಈ ವಾರದಲ್ಲಿ ನಿಮಗೆ 20ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ 19ನೇ ಕಂತಿಂದು. ಇವತ್ತು ಮತ್ತು ನಾಳೆ 2 ದಿನಗಳಲ್ಲಿ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ. ಯಾರಿಗೆ ಹಣ ಜಮಾ ಆಗಿಲ್ಲ ಅವರು ಒಂದು ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಬೇರೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದಕ್ಕೆ ಸೊಲ್ಯೂಷನ್ ಕೊಡೋಣ. ಇನ್ನು ನಿಮಗೆ ಒಂದು ಪ್ರಾಬ್ಲಮ್ ಮುಖ್ಯವಾಗಿ ಎಲ್ಲ ಮಹಿಳೆಯರಲ್ಲಿ ಕಾಣ್ತಕ್ಕಂಥದ್ದು, ಇದನ್ನು ನಾನು ಹೇಳಿದ್ದೀನಿ ಸಾಕಷ್ಟು ಬಾರಿ, ಆದರೂ ಸಹಿತ ಒಂದು ನಿಮಗೆ ಕ್ಲೂ ಕೊಡ್ತೀನಿ ಅಷ್ಟೇ. ಇಲ್ಲಿ ಬಹಳಷ್ಟು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಮುಖ್ಯವಾಗಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಬ್ಯಾಂಕ್ನಲ್ಲಿ. ಹೀಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಅದನ್ನು ಚಾಲ್ತಿ ಆಗಿದೆ ಇಲ್ವಾ ನೋಡ್ಕೊಳ್ಳಿ, ಅದನ್ನು ಚಾಲ್ತಿ ಮಾಡ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಜನರು ಏನು ಮಾಡಿರ್ತೀರಿ, ಟ್ರಾನ್ಸಾಕ್ಷನ್ ಮಾಡಿಸಿರೋಲ್ದ ಕಾರಣಕ್ಕಾಗಿ ಈ ಬ್ಯಾಂಕ್ ಅಕೌಂಟನ್ನು ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬ್ಯಾಂಕ್ನವರು ಅದನ್ನು ಡೆಡ್ ಅಕೌಂಟ್ ಅಂತ ಮಾಡಿಬಿಟ್ಟಿರ್ತಾರೆ. ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಿಮಗೆ. ಅದಕ್ಕೋಸ್ಕರ ಅದನ್ನು ಮತ್ತೆ ನೀವು ರಿಸ್ಟಾರ್ಟ್ ಮಾಡಿಕೊಂಡು ಅಮೌಂಟ್ ಹಾಕೋದು ತೆಗೆದು ಟ್ರಾನ್ಸಾಕ್ಷನ್ ಮಾಡಿಸಿದ್ದೆ ಆದರೆ ಮತ್ತೆ ಓಪನ್ ಆಗುತ್ತೆ. ತದನಂತರ ನಿಮಗೆ ಗೃಹಲಕ್ಷ್ಮಿ ಅಂತಹ ಯಾವ ಸ್ಕೀಮ್ಸ್ಗಳಲ್ಲಿ ನೀವು ಹಣವನ್ನು ಪಡಿತಾ ಇರ್ತೀರಿ, ಪಿಂಚಣಿ ಆಗಿರಲಿ, ಅದೇ ರೀತಿಯಾಗಿ ಈ ಕಡೆ ನೀವು ಹೆಣ್ಣು ಮಕ್ಕಳು ಏನಾದರೂ ರೈತರಾಗಿದ್ದರೆ ನಿಮಗೆ PM ಕಿಸಾನ್ ಆಗಿರಲಿ, ಬರ ಪರಿಹಾರ, ಬೆಳೆ ಪರಿಹಾರ, ಅದೇ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿದ್ದೆ ಆದರೆ ನಿಮಗೆ ಜಮಾ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ಕೆಲಸವನ್ನು ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಬೇಕಾದ ಇಂಪಾರ್ಟೆಂಟ್ ಮಾಹಿತಿ ಇತ್ತು. ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, 20ನೇ ಕಂತಿನ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ನಿಜ ಇದೇ ವಾರದಲ್ಲಿ ಬಿಡುಗಡೆ ಆಗ್ತಾ ಇದೆ, ಅಥವಾ ಜೂನ್ನ ಮೊದಲನೇ 2 ಕೂಡ ಈಗ ನೋಡಿ ಎಂಡ್ ಕೂಡ ಇದೇ ವಾರದಲ್ಲಿ ಆಗುತ್ತೆ. ಈ ಒಂದು ಮೇ, ನೆಕ್ಸ್ಟ್ ಜೂನ್ ಕೂಡ ಇದೇ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲಿ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ, 21ನೇ ಕಂತಿನ ಹಣ ಅಲ್ಲ. ಈಗ ಸದ್ಯಕ್ಕೆ 20ನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗ್ತಾ ಇದೆ, ಅದು ಇದೇ ವಾರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಈಗ ಎಷ್ಟು ಹಣ, 2500 ಕೋಟಿ ಹಣ ರಿಲೀಸ್ ಆಗ್ತಾ ಇದೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಬಿಡುಗಡೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಇಲ್ಲಿ ಕಲಬುರಗಿ ಆಗಿರಲಿ, ಅದೇ ರೀತಿಯಾಗಿ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಈ ಒಂದು ಜಿಲ್ಲೆಗಳಿಗೆ ಮೊದಲನೇದಾಗಿ ಹಣ ರಿಲೀಸ್ ಆಗ್ತಕ್ಕಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮೊದಲು ಹಣ ಜಮಾ ಆಗುತ್ತೆ. ತದನಂತರ ಬೇರೆ ಜಿಲ್ಲೆದವರಿಗೆ ಜಮಾ ಆಗುತ್ತೆ. ಮತ್ತು ಇಲ್ಲಿ ಕೂಡ ಇನ್ನೂ ಹಲವಾರು ಪೆಂಡಿಂಗ್ ಉಳಿದಿರ್ತಾರೆ. ಆ ಪೆಂಡಿಂಗ್ ಉಳಿತಕ್ಕಂತಹ ಎಲ್ಲ ಮಹಿಳೆಯರಿಗೂ ಕೂಡ ಮತ್ತೆ ಹಣ ಜಮಾ ಮಾಡ್ತಾರೆ. ಸೊ ಈ ರೀತಿ ನಿಮಗೆ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತದೆ. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು 20ನೇ ಕಂತಿನ ಹಣ ಕೂಡ ಬರುತ್ತೆ ಕೂಡ. ಅದಾದಮೇಲೆ ನಿಮಗೆ 21ನೇ ಕಂತಿನ ಹಣ ರಿಲೀಸ್ ಆಗ್ತದೆ. ಈಗ ಸದ್ಯಕ್ಕೆ ಮೇನಲ್ಲಿ ನಿಮಗೆ 19ನೇ ಕಂತಿನ ಹಣ ಮಾತ್ರ ಬಂದಂಗೆ ಆಗಿದೆ. ಈಗ 20ನೇ ಕಂತು ಮತ್ತು 20, 21 ಮತ್ತು 22ನೇ ಕಂತಿನ ಹಣ ಕೂಡ ಬರಬೇಕು. ಯಾಕಂದರೆ ಇಲ್ಲಿ ಮಾರ್ಚ್, ಏಪ್ರಿಲ್ ಮತ್ತು ಮೇ ಕೂಡ ಎಂಡ್ ಆಯ್ತು. ಈಗ ಮೇ ತಿಂಗಳದ್ದು ಕೂಡ ಬರಬೇಕಲ್ವಾ. ಈಗ ಮತ್ತೆ 3 ತಿಂಗಳ ಹಣವನ್ನು ರಾಜ್ಯ ಸರ್ಕಾರ ಅಮೌಂಟನ್ನು ಹಾಕಬೇಕಾಗಿದೆ. ಕಾಯ್ದು ನೋಡೋಣ ಈ ಒಂದು ಜೂನ್ ತಿಂಗಳಲ್ಲಿ ಎಷ್ಟು ಕಂತುಗಳನ್ನು ಹಾಕತ್ತೆ ಅನ್ನುವಂಥದ್ದನ್ನು. ಈಗ ನೋಡಿ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇಷ್ಟು ಸಿಕ್ಕಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಲಿಸನ್ ಕಾ ಬಾಯ್ ಬಿಡಿ ಫ್ರೆಂಡ್ಸ್.